ಪ್ರಾಬ್ಲಮ್ ಏನು ಅಂದರೆ, ಈಗ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ, ಅಣ್ಣ 3 ದಿವಸ ಶೂಟಿಂಗ್ ಒಂದು 25 ಲಕ್ಷ ದುಡಬೇಕು ಅಂತಾರೆ. 25 ಲಕ್ಷ ದುಡ್ಡು ಇಸ್ಕೊತಾರೆ. ಒಂದು 10ರಿಂದ 12 ಲಕ್ಷ ಖರ್ಚು ಮಾಡ್ತಾರೆ. ಸಿನಿಮಾ ಶೂಟಿಂಗ್ ಮುಗಿಸಲ್ಲ, 3 ದಿವಸ ಕ್ಲೋಸ್ ಮಾಡ್ತಾರೆ. ಮತ್ತಿನ್ನು 3 ದಿವಸದ್ದು ಸ್ವಂತಕ್ಕೆ ಬಳಸ್ಕೋತಾರೆ, ಉಳಿಕೆ ದುಡ್ಡೆಲ್ಲ. ಮತ್ತೆ ಹಣ ಶೂಟಿಂಗ್ ಮುಗಿಬೇಕು. ಈಗಲೂ ನಾವು ಕೇಳಕ್ಕೆ ಹೋದರೆ, ನಾವೇನಾರು ಅವ್ರ ಮನೆ ಬಾಗಿಲಿಗೆ ಇವರು ಹೆಂಡ್ತಿ ವಿಜಯ್ ಯಾರಮ್ಮ, ಜಯಲಕ್ಷ್ಮಿ, ವಸಂತಮ್ಮ, ಅವರು ಡೆನಿಸಾ ಪ್ರಕಾಶ್ ಅವರು ಮನೆ ಬಾಗಿಲಿಗೆ ಹೋಗಿ ಕೇಳಿದ್ರೆ ನನ್ನ ಹತ್ರ ಏನು ಕೇಳ್ತೀರಾ ಅಂತಾರೆ. ಫೋನಲ್ಲಿ ಆಯಮ್ಮನಿಗೆ ದುಡ್ಡು ಅವ್ರು ಕೇಳ್ದಲ್ಲ ಇನ್ಯಾರಿಗೆ ಕೇಳ್ಬೇಕು? ನಾನು ಒಬ್ಬನೇ 3.25 ಕೋಟಿ ಕೊಟ್ಟಿಲ್ಲ. ವಸಂತ ಅಕ್ಕ ಅಂದ್ಬಿಟ್ಟು, ಮತ್ತು ಜಯಲಕ್ಷ್ಮಿ ಅಂದ್ಬಿಟ್ಟು, ಮತ್ತು ನನ್ನ ಕಡೆ ಮತ್ತು ಸುರೇಶ್ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಎಲ್ಲ ಅವ್ರವ್ರದ್ದು ಒಂದು ಸೇವಿಂಗ್ ಅನ್ನು ಇರ್ತದಲ್ಲ. ವಾಸಣ್ಣ ಇಳಿದ್ಬಿಟ್ಟಿದ್ದೀಯಾ, ಹೆಂಗೋ ಮುಗಿಸ್ಕೊಂಡು ಹೊರಗಡೆ ಬಾ. ನಾನು ನಿಲ್ಲಿಸ್ಬಿಟ್ಟಿದ್ದೆ, ಅವ್ರಿಗೆ ಹಣ ಕೊಡೋದೇ ನಿಲ್ಲಿಸ್ಬಿಟ್ಟಿದ್ದೆ. ಬೇಡ, ನಮಗೆ ಬೇಡ, ಯಾಕಂದರೆ ಸೆಂಟ್ರಲ್ಲೇ ನನಗೆ ಮನೆ ಫ್ಯಾಮ್ಲಿಯಿಂದ ಇದೆಲ್ಲ ನೀನು ಬೇಕಾ ಅಂದ್ಬಿಟ್ಟು. ಇವರು ಇಲ್ಲ, ಒಂದು ದೋಣಿಯಲ್ಲಿ ಹೋಗ್ತಾಯಿದ್ರು ಮುಟ್ಟುಬಿಡೋಣ ಅಂದ್ಬಿಟ್ಟು ಇವ್ರ ಮಕ್ಕ ನೋಡ್ಕೊ. ಇವ್ರಿಗೂ ನಮ್ಗೆ ವ್ಯವಹಾರಗಳಿದೆ, ಒಂದು 10-15 ವರ್ಷಗಳಿಂದ ನಮ್ಮದು ಲ್ಯಾಂಡ್ ವ್ಯವಹಾರಗಳಿದೆ. ಯಾವುದೋ ಸಣ್ಣ ಪುಟ್ಟ ತೆಗಿಯೋದು, ಮಾರೋದು, ಆ ಲಿಟಿಗೇಷನ್ ಎಲ್ಲ ಒಳ್ಳೆ ಲ್ಯಾಂಡ್ಗಳು ತೆಗಿ ಮಾರೋದು ನಾವಿಬ್ಬರು ಅಂದ್ಬಿಟ್ಟು. ಒಳ್ಳೆ ಮನುಷ್ಯ, ಯಾವುದೇ ರೀತಿ ಇಲ್ಲ. ಅದಕ್ಕೆ ಇವ್ರ ಓಂ ಪ್ರಕಾಶ್ ಅವ್ರಿಗೆ ಒಳ್ಳೇದಾಗಲಿ, ಅವನೊಬ್ಬ ಹಿರಿಯ ನಿರ್ದೇಶಕ, ನಮ್ಮನ್ನು ನಂಬಿ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾನೆ. ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ದುಡ್ಡು ಕೊಟ್ಟಿದ್ದು, ಇವರು ದುಡ್ಡು ಕೊಟ್ಟಿರೋದು. ಇವ್ರ ಕಡೆಯಿಂದ ಒಂದು 8 ಜನದ ಹತ್ರ 20 ಲಕ್ಷ, 10 ಲಕ್ಷ, 15 ಲಕ್ಷ ಕೊಡೋಕೆ ಓಂ ಪ್ರಕಾಶ್ಗೇನೋ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ದುಡ್ಡಿಸ್ಕೊಟ್ಟಿದ್ದಾರೆ ಹೊರತು, ನಾವು ಆ ಸಿನಿಮಾಗೆ ಇನ್ವೆಸ್ಟರ್ ಆಗಿದ್ದರೆ ನಾವು ಬರೋಂಗಿಲ್ಲ. ನಾವೇ ದುಡ್ಡು ಇನ್ವೆಸ್ಟ್ ಮಾಡಿ ನಾವು ಸಿನಿಮಾ ಮುಗಿಸ್ಕೊತಾ ಇದ್ದು. ಆ ಕಾರಣದಿಂದ ಇಷ್ಟೆಲ್ಲ ಬೆಳವಣಿಗೆ. ಇವತ್ತು ಸಹ ನಾವು ರೆಡಿ ಇದ್ದೀವಿ, ಬಂದು 4 ಮಾತಾಡಿ ಈ ಥರ ಹಿಂಗಿದೆ, ಈ ಸಿನಿಮಾ ಪ್ರಾಜೆಕ್ಟ್ ಮುಗಿಸೋಣ ಅಂತ ಒಂದು ಸೌಹಾರ್ದತೆಯಿಂದ ಬಂದು ಮಾತಾಡಿದ್ರೆ ನಾವು ರೆಡಿ. ಇಲ್ಲ ಕಾನೂನು ಮುಖಾಂತರ ಹೋದರೆ ಕೋರ್ಟು ಕಚೇರಿ ಪೊಲೀಸ್ ಇದೆ. ಈಗ ಇವ್ರ ಮನೆಗೆ ಹೋದಾಗ ಧಮಕಿ ಹಾಕಿರೋದು ವಿಚಾರ ಇದೆ. 5-6 ಜನ ಮನೆಗೆ ಹೋದಾಗ ಫೋನ್, ಅಯ್ಯೋ ದುಡ್ಡು ಬೇಕಾದ ಹಿಂಗೆ ಇರ್ತಾರೆ. ಅಣ್ಣ ಪ್ಲೀಸ್ ಅಣ್ಣ, ವಾಸಣ್ಣ ಅಂತ ಬನ್ನಿ. ಫೈನಲ್ ಕ್ಲಿಪ್ ಕಿಂಗ್ ಕ್ಲಬ್ಬಲ್ಲಣ್ಣ, ದೊಡ್ಡ ಫೈಟ್ ಅಣ್ಣ, 25 ಲಕ್ಷ ಆಗ್ತದಣ್ಣ. ಏನಾನ ಮಾಡೋಣ, ಮಾಡಿ ಮುಗಿಸ್ಬಿಡ್ಬೇಕಣ್ಣ. ಮುಗಿಸ್ಬಿಟ್ಟಿದ ತಕ್ಷಣ 5-6 ಜನ ಪ್ರೊಡ್ಯೂಸರ್ ಇದ್ದಾರಣ್ಣ, ತಗೊಂಬಿಡ್ಬೇಕಣ್ಣ ಅಂತಾರೆ. ನಾವು ದುಡ್ಡು ಹಾಕಿದ್ದೀರಲ್ಲ ಹಿಂದಿಂದು ಕೋಟಿಗಳು, ಅದು ದುಡ್ಡು ಬರಲಿ ಕಾರಣಕ್ಕೋಸ್ಕರ ನಾವು ದುಡ್ಡು ಕೊಡೋದು. ಇದು ಅವರ ಒಂದು ವೀಕ್ನೆಸ್. ಆಮೇಲೆ ನಾನು ಮತ್ತು ನಮ್ಮ ಸ್ನೇಹಿತರು, ಆಮೇಲೆ ನನಗೂ ದೇವರು ಚೆನ್ನಾಗಿ ಶಕ್ತಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸ್ವಂತ ಮನೆ ಮಾಡ್ಕೊಂಡು ಓಡಾಡ್ತಾ ಇದ್ದೇನೆ. 10 ಲಕ್ಷ 20 ಲಕ್ಷ ದುಡ್ಡು ಕೊಟ್ಟು ಅವ್ರ ಸಿನಿಮಾದಲ್ಲಿ ಮಾಮೂಲಿ ಕ್ಯಾರೆಕ್ಟರ್ ಮಾಡೋದಕ್ಕಿಂತ ಈಗ ಇವ್ರಿಗೂ ಸೇರಿ ನಮ್ಮದು ಹೆಚ್ಚು ಕಡಿಮೆ 3.25-4 ಕೋಟಿ. ಬೇರೆ ಈಗ ಇವತ್ತಿನ ಯುವ ನಿರ್ದೇಶಕರು ಹೊಸ ಕಂಟೆಂಟ್ಗಳು ತಲೆ ಇರ್ತವೆ. 1.5 ಕೋಟಿ ಖರ್ಚು ಮಾಡಿ 3 ಸಿನಿಮಾ ಮಾಡ್ಬೋದಾಗಿತ್ತು. ನಾನೇ ಹೀರೋ ಅಂತ ಅನೌನ್ಸ್ ಮಾಡಿ 3 ಕೋಟಿ 3 ಸಿನಿಮಾ ಮಾಡ್ಬೋದಾಗಿತ್ತು. ಈಗ ಹಾಕಿರೋ ಬಂಡವಾಳ 3 ಕೋಟಿ 3.25-4 ಕೋಟಿ ದುಡ್ಡಲ್ಲಿ. ಇವ್ರಿಗೆ ನಾನು ಹೀರೋ ಮಾಡೋ ಅಂತ ನಾನು ಯಾವತ್ತೂ ಹೇಳ್ದವನಲ್ಲ, ಅವರು ಹೀರೋ ಅಂತ ಅನೌನ್ಸು ಮಾಡಿದವರಲ್ಲ. ಪದ್ಮಿನಿ ಅವರು ಪಾಪ 10 ವರ್ಷ ಆಯಿತು ಸರ್, 10 ವರ್ಷ, ಅವ್ರಿಗೊಂದು 55-60 ವರ್ಷ ಆಗಿರ್ಬೋದು ಅಂದ್ಕೋತೀನಿ. ತುಂಬ ಸೀನಿಯರು ಅವರು. ನನ್ನ ಹತ್ರ ಮಾತಾಡಿದಾಗ ಹೇಳಿದ್ರು, ಅಣ್ಣ ಮಕ್ಕಳ ಫೀಸ್ ಕಟ್ಟೋಕ್ಕೋಸ್ಕರ. ಅದಾದಮೇಲೆ ನಿಮ್ಮ ಮಗ ತುಂಬ ಚೆನ್ನಾಗಿದ್ದಾನೆ, ನಿಮ್ಮ ಮಗನಿಗೆ ಹೀರೋ ಮಾಡ್ತೀನಿ ಅಂತ ಹೇಳಿ ಚೆನ್ನೈಗೆಲ್ಲ ಕಳಿಸಿ ಅಲ್ಲೆಲ್ಲ ಟ್ರೈನಿಂಗ್ ಎಲ್ಲ ಕೊಡಿಸಿ ಅದು ಏನೇನೋ ಮಾಡಿ ಬರೀ. ಮತ್ತು ನಾನು ಮೋಸ ವಂಚನೆ ಅಂತ ಏನಕ್ಕೆ ಕಂಪ್ಲೇಂಟಲ್ಲಿ ಬರೆದಿದ್ದೀನಿ ಅಂದರೆ, ಮೇಡಮ್ ನಮಗೆ ಒಂದು ಲಿಮಿಟ್ ಇರುತ್ತೆ. ಈಗ ಒಂದು ದಾರಿ ಎಂಡ್ ಅಂತ ಇದ್ದೇ ಇರುತ್ತಲ್ವ, ಆ ಎಂಡನ್ನು ಮೀರಿ ನಾವು ಪಾಸಾಗೋಕ್ಕಾಗಲ್ಲ. ನಾವು 1 ವರ್ಷ ಗಡಿ ಇತ್ತು ನಮ್ಮ ಸಿನಿಮಾ, ನಮ್ಮ ದುಡ್ಡು ವಾಪಸ್ ಕೊಡೋಕ್ಕೆ. 3 ವರ್ಷಕ್ಕಾದ್ರೂ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ನಾನು ಬಂಡವಾಳ ಹಾಕಿದ್ದೇನೆ, ನಾನು ಹೊರಗಡೆ ಬರಬೇಕು, ಪ್ರಚಾರ ಆಗಬೇಕು. ಅವ್ರು ಹೇಳ್ತಾರೆ ಪ್ರಚಾರಕ್ಕೋಸ್ಕರ ಮೀಡಿಯಾ ಮುಂದೆ ಬಂದಿದ್ದಾರೆ ಅಂತ. ಈ ಥರ ಒಬ್ಬ ನಿರ್ದೇಶಕನ ವಿರುದ್ಧ ಪ್ರಚಾರ ಮಾಡಿ ನನಗೆ ಪ್ರಚಾರಕ್ಕೆ ಗಿಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಬ್ಲಿಸಿಟಿಗೋಸ್ಕರ ಮಾಡ್ತಾಯಿದ್ದಾರೆ, ಅದು ತಪ್ಪು. ಅದು ದಯವಿಟ್ಟು ತಪ್ಪು, ಅದು ವಾಪಸ್ ತಗೊಳ್ಳಿ. ಅವರು ಪ್ರಚಾರ ಮಾಡ್ಕೊಳ್ಳೋ ನೆಸಿಟಿ ನನಗಿಲ್ಲ ಮೇಡಮ್. ನಾವು ದುಡ್ಡು ಕೊಟ್ಬಿಟ್ಟು ನಾನು ಚೇಂಬರ್ ಮುಂದೆ ನಾನು ಹೇಳಿದಾಗಲೂ ನಾನು ಸಾಮಾನ್ಯವಾಗಿ ಒಂದು ಪೊಲೀಸ್ ಆಫೀಸರ್ ಆ್ಯಕ್ಟ್ ಮಾಡಿದ್ದೀನಿ ಅಂದಿನ ಹೊರತು ನಾನು ಫೀನಿಕ್ಸ್ ಸಿನಿಮಾ ಹೀರೋ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಯಾವ 3 ವರ್ಷದಿಂದ ಈಚೆಗೂ ಎಲ್ಲೂ ನಾನು ಹೇಳ್ದವನಲ್ಲ, ಯಾವ ಚಾನಲಲ್ಲೂ ಬಂದಿಲ್ಲ. ಒಂದು ಸರಿ ಬೆಂಕಿ ಆಕ್ಸಿಡೆಂಟ್ ಆಗಿತ್ತು ಫೈಟ್ ಮಾಡೋ ಟೈಮಲ್ಲಿ, ಆವಾಗಲೂ ಚಾನಲ್ ಅವರೆಲ್ಲ ಮಾತಾಡಿದ್ವಿ, ಈ ಥರ ಹಿಂಗೆ ಕೇರ್ ತೊಗೊಂಡ್ವಿ, ಆ ಥರ ಮಾತಾಡಿದ್ವಿ. ಇದೇ ಲಾಸ್ಟ್ ಸೆಪ್ಟೆಂಬರಲ್ಲಿ 8ನೇ ತಾರೀಕು ಸುಳ್ಳಾರೋಪ ಅಂಥೇಳಿ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಡಾಕ್ಯುಮೆಂಟ್ಸ್ ಏನಿದೆ ಸರ್ ನಿಮ್ಮ ಹತ್ರ? ಪ್ರತಿ ಇವ್ರಿಗೆ 1,60,00,000 ಒಂದು ಪೇಪರ್ ಬರ್ಕೊಟ್ಟಿದ್ದಾರೆ, 83ಕ್ಕೆ 1 ಲಕ್ಷ ಒಂದು ಪೇಪರ್ ಅಗ್ರಿಮೆಂಟು, ಗಂಡ ಹೆಂಡತಿ ಎಲ್ಲರೂ ಸೈನ್ ಮಾಡಿಕೊಟ್ಟಿದ್ದಾರೆ.
ಅವ್ರ ಹೆಂಡ್ತಿ ನೋಡಿ, ಅವ್ರು ಇನ್ನೊಂದು ಪದ ಹೇಳಿದ್ರು, ನಾನು ದುಡ್ಡು ಇಸ್ಕೊಂಡಿರೋದು ನನ್ನ ಹೆಂಡ್ತಿ ಮಗನಿಗೆ ಏನಕ್ಕೆ ನೀವು ಬೀದಿಗೆ ತರ್ತಾ ಇದ್ದೀರಾ ಅಂತ ಅಂದರು. ಓಂ ಪ್ರಕಾಶ್ ಅವರೇ ಮಾತಾಡಿದ್ದಾರೆ, ಓಂ ಪ್ರಕಾಶ್ ಅವರೇ ವ್ಯವಹಾರ ಮಾಡಿರೋದು. ಅವ್ರ ಹೆಂಡ್ತಿ ಏನೋ ನಮಗೆ ದುಡ್ಡು ಕೊಡಿ ಅಂತ ಕೇಳಿದವರಲ್ಲ. ಜಾಮೀನಿಗೆ ಸೈನ್ ಹಾಕಿದ್ದಾರೆ, ಪೇಪರಿಗೆ ಸೈನ್ ಹಾಕಿದ್ದಾರೆ, ಚೆಕ್ಗಳು ಅವ್ರದ್ದು ಕೊಟ್ಟಿದ್ದಾರೆ. ಚೆಕ್ಕು ಡೆನಿಸಾ ಪ್ರಕಾಶ್ ಅನ್ನೋರ್ದು ನನ್ನ ಹತ್ರ 4 ಚೆಕ್ ಇದೆ, ಓಂ ಪ್ರಕಾಶು ಮತ್ತು ಗಣೇಶ್ ಅವ್ರದ್ದು ಇವ್ರ ಹತ್ರ ಒಂದು 12 ಚೆಕ್ ಇದೆ. ಯಾರು ಕೇಳಬೇಕು ಮೇಡಮ್? ಬ್ಯಾಂಕಲ್ಲಿ ಯಾರು ಶೂರಿಟಿ ಆಗಿರ್ತಾರೆ ಅವ್ರಿಗೆ ತಾನೇ ಇವ್ರು ಕೊಡಲಿಲ್ಲ ಅಂದರೆ ಶೂರಿಟಿ ಹಾಕಿದವ್ರಿಗೆ ತಾನೇ ಕೇಳಬೇಕು. ಡೆನಿಸಾ ಪ್ರಕಾಶ್ ಅವರು ಇವ್ರಿಗೆ ಹೇಳ್ತಾರಂತೆ, ನೀವು ನನಗೇನು ಕೇಳ್ತೀರಾ ಅಂತ. ಅವ್ರ ಅಕೌಂಟಿಗೆ ದುಡ್ಡು ಬಂದಾಗ ಮಾತಾಡ್ಬೋದಾಗಿತ್ತಲ್ಲ. ಮನೆಗೆ ಬಂದು ಸೈನ್ ಹಾಕ್ಬೇಕಾದ್ರೆ ನಾನು ಮಾಡಲ್ಲ ಅನ್ಬೋದಾಗಿತ್ತಲ್ಲ. ತನ್ನ ಹೆಂಡ್ತಿ ಮಗನ ಯಾಕೆ ನಾವು ಬೀದಿಗೆ ತಂದಿಲ್ಲ, ನಾವು ವಿಚಾರ ಹೇಳಿದ್ದೀವಿ. ಡೆನಿಸಾ ಪ್ರಕಾಶ್ ಅವ್ರ ಚೆಕ್ ಇದೆ, ವಾಪಸ್ ಕೊಡ್ತಾರೆ ಅಂತ ಒಪ್ಸಿದ್ರೆ ನಾವ್ಯಾಕೆ ವಂಚನೆ ಪ್ರಕರಣ ದಾಖಲು ಮಾಡಬೇಕಾಗಿತ್ತು ಮೇಡಮ್? ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ, ಇಲ್ಲ ಅದು ಕಾನೂನು ಪ್ರಕಾರ ಬೇಡ, ನಾವು ಬಗೆಹರಿಸ್ಕೊಳ್ಳೋಣ ಅಂತ ಬಂದು ಮಾತುಕತೆ ಮಾಡಿಕೊಂಡು ಅದಕ್ಕೊಂದು ಅಗ್ರಿಮೆಂಟ್ ಮಾಡ್ಕೊಂಡು ಅದಕ್ಕೆ ಭದ್ರತೆ ಕೊಟ್ಟರೆ, ಅದಕ್ಕೆ ಈಗ ಇಲ್ಲಿವರೆಗೂ ನಾವು ಮೋಸ ಹೋಗಿರೋದಕ್ಕೆ ಇನ್ಮೇಲೆ ನಾವು ಅದಕ್ಕೆ ಹಣದ ಭದ್ರತೆಗೆ ಏನು ಮಾಡ್ಕೊಂಡು ಇನ್ನು ಬಾಕಿ ಅಮೌಂಟ್ಗೆ ಏನಾದ್ರು ಅವ್ರ ಕಡೆಯಿಂದ ವ್ಯವಸ್ಥೆ ಆಗುತ್ತಾ ಇಲ್ಲ ನಾವೇ ವ್ಯವಸ್ಥೆ ಮಾಡ್ತೀವ ಗೊತ್ತಿಲ್ಲ. ಅದಕ್ಕೆ ಸೂಕ್ತವಾದ ಭದ್ರತೆ ಕೊಟ್ಟರೆ ನಾವು ಮುಂದುವರ್ಸ್ಕೊಂಡು ಸಿನಿಮಾ ಮುಗ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನನ್ನ ದುಡ್ಡು 40 ಲಕ್ಷ ರೂಪಾಯಿ, 10 ಲಕ್ಷ ಒಂದು ಸರಿ ಸ್ಟಾರ್ಟಿಂಗು ಸಿನಿಮಾ ಶುರು ಆದಕ್ಕೆ ಮುಂಚೆ 10 ಲಕ್ಷ ಕೊಟ್ಟೆ. ಹಂತವಾಗಿ 2 ಲಕ್ಷ, 3 ಲಕ್ಷ, 5 ಲಕ್ಷ ಶೂಟಿಂಗ್ ಖರ್ಚಿಗೆ. ನಮ್ಮದು ಪ್ರಾಜೆಕ್ಟ್ ನಡೀತಾ ಇರುತ್ತಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ವಾಣಿಜ್ಯೋದ್ಯಮಿ. ಕೆಲಸ ಕಾರ್ಯ ಯಾವುದೇ ಒಂದು ಪ್ರಾಜೆಕ್ಟ್ ಆಗಬೇಕಾದ್ರೂ ದುಡ್ಡಿಲ್ದಲೇ ಏನೂ ಆಗಲ್ಲ. ಸಿನಿಮಾ ಮುಗಿದ್ರೆ ನಮ್ಗೆ ದುಡ್ಡು ವಾಪಸ್ ಬರುತ್ತೆ, ನಮಗೊಂದು ನೇಮ್ ಬರುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಕೊಟ್ಟಿವಿ. ಇನ್ನೇನು ಹೇಳಿ ಮೇಡಮ್, ಎಲ್ಲ ಭಾಸ್ಕರ್ ಶೆಟ್ಟಿ ಅವರು ಮಾತಾಡಿದ್ದಾರೆ. ಈಗಲೂ ಅವ್ರು ಬಂದು ನಿಂತು ಮಾತಾಡಿದ್ರೆ ನಾವು ರೆಡಿ ಇದ್ದೀರಿ. ನನಗೊಂದು ಬೇಜಾರಾಗಿದ್ದು, ಹೀರೋ ಮಾಡ್ತೀನಿ ಅಂತ ಪ್ರಚಾರ ಮಾಡಲಿಲ್ಲ ಅಂತ ಅಲಿಗೇಷನ್ ಮಾಡಿದ್ರು. ಆಮೇಲೆ ಅವರು 100 ಸಿನಿಮಾ ಮಾಡಲಿ, ಅವರು ಗೊತ್ತಿಲ್ಲ, ಜಯಲಕ್ಷ್ಮಿ ಗೊತ್ತಿಲ್ಲ ಅಂತಾರೆ. ದುಡ್ಡು ಇಸ್ಕೊಂಡಾಗ ಫೋನ್ಗಳು ಮಾಡಿದಾಗ ಗೊತ್ತಾಗಲ್ವಾ? ಮಾಧ್ಯಮದಲ್ಲಿ ಹೇಳಿದ್ದಾರೆ ಅಲ್ಲಣ್ಣ. ಹಾಂ, ಅವ್ರಿಗೆ ಫೋನ್ ಮಾಡ್ತಾರೆ, ಈ ತಿಂಗಳು ನನಗೆ ಆಗಲ್ಲ, ಬರೋ ತಿಂಗಳು ಅಂತ ಹೇಳ್ತಾರಲ್ಲ, ಆವಾಗ ಎಲ್ಲ ಇದೆ. ಎಲ್ಲ ಮೆಸೇಜು, ವಾಯ್ಸ್ ರೆಕಾರ್ಡ್ ಕಳಿಸಿರೋದು, ದಿನ ಮೆಸೇಜ್ ಮಾಡ್ತಾ ಇದ್ದಿದ್ದು, ಅಕ್ಕ ನಾನು ದಯವಿಟ್ಟು ಕ್ಷಮಿಸಿ, ನಾನು ಸಾಯಂಕಾಲ ಬರ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ ಇರೋದೆಲ್ಲ ಇದೆ. ನನ್ನ ಹತ್ರ ದುಡ್ಡು ತೊಗೊಂಡಿರೋದಕ್ಕೆ ವಾಟ್ಸಪ್ ಇದು ಫೋನ್ಪೇ ಸ್ಕ್ರೀನ್ಶಾಟ್ಸ್ಗಳಿದೆ, ಎಲ್ಲ ದಾಖಲೆ ಇದೆ ಮೇಡಮ್. ನಾವೇನು ದುಡ್ಡು ಕೊಟ್ಟಿದ್ದೀವಿ 60-70%ಗೆ ಸಂಪೂರ್ಣ ದಾಖಲೆ ಇದೆ. ಅವರು ದುಡ್ಡು ಇಸ್ಕೊಂಡಿಲ್ಲ ಅಂತ ಏನು ಹೇಳ್ತಲ್ಲ. ನೆನ್ನೆ ಮೀಡಿಯಾದಲ್ಲೂ ಹೇಳಿದ್ರು, 40 ಲಕ್ಷ ಭಾಸ್ಕರ್ ಅವ್ರು ಕೊಟ್ಟಿದ್ದಾರೆ, 20 ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ ಅಂತಲೂ ಹೇಳಿದ್ದೀನಿ ಅಂತಲೂ ಅಂದರು. ನನಗೆ ಅವ್ರು 20 ಲಕ್ಷ ಎಕ್ಸ್ಟ್ರಾ ಕೊಡೋದು ಬೇಡ. ಇವ್ರಿಗೆ ವಾಸುದೇವ್ ರೆಡ್ಡಿ ಅವ್ರಿಗೆ ಇಲ್ಲಿವರೆಗೂ 3 ಕಾಲು ಕೋಟಿ ಆಗಿದೆ. ಸುಳ್ಳು ಆರೋಪನೂ ಅಂತಾರೆ. ಈಗ ದುಡ್ಡು ಇಸ್ಕೊಂಡ್ಮೇಲೆ ಸುಳ್ಳು ಆರೋಪ ಹೆಂಗೆ ಆಯ್ತದೆ ಮೇಡಮ್? ಅಲ್ವಾ? ಹೌದಲ್ವ? ಸುಳ್ಳು ಆರೋಪ ಹೆಂಗೆ ತೋರಿಸ್ತೀನಿ, ಫೋನಲ್ಲಿದೆ, ತೋರಿಸ್ತೀನಿ. ಆಮೇಲೆ ಸ್ಕ್ರೀನ್ಶಾಟ್ಗಳಿದೆ, ಫೋನ್ಪೇ ಮಾಡಿರೋದು ಸ್ಕ್ರೀನ್ಶಾಟ್ಗಳಿದೆ, ಅಗ್ರಿಮೆಂಟ್ ಕಾಪೀಸ್ ಎಲ್ಲ ಇವ್ರ ಮನೇಲಿದೆ. ನಾನು ಪೊಲೀಸ್ ಕಂಪ್ಲೇಂಟ್ ಇದೆ, ಮತ್ತು ಅವ್ರದ್ದು ಮನೆ ಪತ್ರ ಕೊಟ್ಟಿದ್ದಾರೆ, ಜೆರಾಕ್ಸ್ ಪತ್ರ, ಅದೇನು ಯೂಸ್ ಇಲ್ಲ.